ಇಂಥ ಒಂದು ಮುಖ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ವೈದ್ಯರ ಆದೇಶದ ಪ್ರಕಾರ ನಾನು ಮನೆ ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದಾರೆ. ಇದು ನನ್ನ 2ನೇ ಕಾರ್ಯಕ್ರಮ 3 ತಿಂಗಳಲ್ಲಿ. ನಾನು ಪ್ರತಿದಿನ ಇನ್ನೊಂದು ಶಾಲೆಗೆ ಹೋಗ್ತಾ ಇದ್ದೆ, ಮಕ್ಕಳ ಜೊತೆ ಮಾತಾಡ್ತೀನಿ. ಅನಾರೋಗ್ಯ ಆಗುವ ಮೊದಲು 1867 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ, ಮಕ್ಕಳ ಜೊತೆ ಮಾತಾಡುತ್ತೇನೆ. ಇದಕ್ಕಿಂತ ಮೊದಲು ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭ್ರಷ್ಟಾಚಾರದ ವಿರುದ್ಧ. ಬೇರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರಲಿಲ್ಲ. ಈ ಕಾರ್ಯಕ್ರಮಕ್ಕೆ ನದಿ ಬಗ್ಗೆ ಈ ಕಾರ್ಯಕ್ರಮದ ಅಗತ್ಯವೇನು, ಇದರಿಂದ ಈ ಸರ್ಕಾರದ ನಿರ್ಧಾರದಿಂದ ಆಗುವಂತಹ ಅನ್ಯಾಯ ಮತ್ತು ಅದರ ಪರಿಣಾಮಗಳನ್ನು ತಿಳಿಸಿದರು. ಇದರ ಬಗ್ಗೆ ನನಗೆ ಬಹಳ ನೋವಾಗಿದೆ. ನೀವು 1 ವರ್ಷ ವ್ಯವಸಾಯ ಮಾಡದಿದ್ದರೆ ಇವತ್ತು ನಿರ್ಧಾರ ತಗೊಂಡಂತಹ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು, ಈ ವಿಷಯಗಳು ಅವರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲಾ ಯೋಜನೆಗಳಿಂದ ಪ್ರತಿಭಾಗಿ ಮುಖ್ಯವಾದದ್ದು ವ್ಯವಸಾಯ. ವ್ಯವಸಾಯ ಇದ್ರೆ ಮಿಕ್ಕ ವಿಚಾರಗಳು ಬರ್ತದೆ. ವ್ಯವಸಾಯ ಇಲ್ಲದೆ ಇದ್ರೆ ಜನರೇ ಇರಲ್ಲ. ಇವತ್ತು ಬೇರೆ ಬೇರೆ ಕಾರಣಕ್ಕಾಗಿ ಇಂಥ ಒಂದು ವ್ಯಕ್ತಿಯನ್ನ ಮುಗಿಸುವ ಪ್ರಯತ್ನ ನಡೀತಾ ಇದೆ ಅಂತ ನನಗೆ ಕಾಣಿಸ್ತದೆ. ಅದರ ಪರಿಣಾಮದ ಬಗ್ಗೆ ಏನು ಮಾಹಿತಿ ಇಲ್ಲ. ವ್ಯವಸಾಯ ಇಲ್ಲದೆ ಇದ್ರೆ, ನೀರು ವಾಯು ಇಲ್ಲದೆ ಇದ್ರೆ ವ್ಯಕ್ತಿ ಇರೋಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ, ಇನ್ನೇನು ಇಂಟೆಲಿಜೆನ್ಸ್ ಬರಲಿ, ಮೊದಲು ಹೊಟ್ಟೆ ತುಂಬಿರ್ಬೇಕಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ವಿಚಾರದಲ್ಲಿ ಮೊದಲು ಚರ್ಚೆ ಆಗ್ತಾ ಇತ್ತು. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಈ ಬದಲಾವಣೆ ಬರುವ ಪ್ರಯತ್ನಗಳು ನಡೀತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಬಹಳ ಪರಿಸ್ಥಿತಿಗಳಾಗುವುದಿಲ್ಲ, ಗಂಭೀರವಾಗ್ತದೆ ಅನ್ನೋದನ್ನ ಮೊದಲು ಅಧಿಕಾರಿಗಳಿಗೆ ಅರ್ಥವಾಗ್ತದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ವ್ಯವಸಾಯದ ಬಗ್ಗೆ ಜಾಸ್ತಿ ಕಾಳಜಿ ಇದ್ದವರು ಯಾರು? ಪ್ರತಿಯೊಬ್ಬರಿಗೂ ಪಟ್ಟಣವೇ ಬೇಕು. ಪಟ್ಟಣದಂತೆ ಕೆರೆಗಳಿಂದ ಮುಚ್ತಾ ಇದ್ದಾರೆ. ರಾಜಧಾನಿಯನ್ನು ಇವತ್ತು ಕಟ್ಟಡವಾಗಿ ಮಾಡಿದ್ದಾರೆ. ಇದರಿಂದ ಜನರ ಜೀವನದಲ್ಲಿ ಬಹಳ ಕಷ್ಟಪಡುತ್ತಿದೆ ಎನ್ನುವುದನ್ನು ಈ ನಿರ್ಧಾರ ತೆಗೆದುಕೊಂಡು ಅರ್ಥ ಮಾಡ್ತೇವೆ. ಅಭಿವೃದ್ಧಿ ಆಗಿದೆ, ಆದರೆ ಜೀವನದ ಬಹಳ ಮುಖ್ಯವಾದ ವ್ಯಕ್ತಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗುವುದನ್ನು ನಾನು ನೋಡ್ತಾ ಇದ್ದೀನಿ. ನನ್ನ ಕಳಕಳಿಯ ಒಂದು ಸಂದೇಶ ಸರ್ಕಾರಕ್ಕೆ, ಮೊದಲು ನಾವಿದ್ರೆ ಅಭಿವೃದ್ಧಿ ಬೇಕಾಗಿತ್ತು. ಆದ್ರೆ ನಾವು ಇರಬೇಕಾದ್ರೆ ಅಭಿವೃದ್ಧಿ ಮೊದಲು ವ್ಯವಸಾಯದಲ್ಲಿ ಆಗಬೇಕು ಹೊರತು ಇತರ ಅಲ್ಲ ಅನ್ನೋದನ್ನು ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಯೋಚನೆ ಮಾಡ್ತಾರೆ. ಒಂದು ವಿಚಾರ ನಾನು ನಿಮ್ಮ ಪ್ರತಿಯೊಂದು ಮರಕ್ಕೂ ಕೂಡ ಅದಕ್ಕೆ ಆದರೆ ಇನ್ನೊಂದು ಗಿಡ ಬೆಳಿಬೇಕಾದ್ರೆ ಎಷ್ಟು ವರ್ಷ ಬೇಕು? ನಾನು ಗೂಗಲ್ ಹೋಗಿ ನೋಡಿದ್ರೆ ತೆಂಗಿನ ಮರ ಗಿಡವನ್ನು ಮಾಡಿ ಅದು ಫಲವತ್ತ ಆಗಬೇಕಾದ್ರೆ 7 ವರ್ಷ. ನಮ್ಮ ಗಮನ ತಗೊಂಡು
ಅದರಲ್ಲಿದ್ದಂತ ಗಿಡ ಮರಗಳನ್ನು ಕಟ್ ಮಾಡಿ ಮತ್ತೆ ಅದಕ್ಕೆ ಹಣ ಕೊಟ್ಟು ನೀವು ಮತ್ತೆ ಇನ್ನೊಂದು ಜಾಗ ಇರಬೇಕು, ಎಲ್ಲಿ ಗಿಡ ಮರಗಳ ಹಾಕಕ್ಕೆ ಆಗ್ತದೆ ಅಂತ ಜಾಗ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ಹಾಕಿದ್ರೆ ಕೂಡ ಎಷ್ಟು ವರ್ಷಕ್ಕೆ ಆಗ್ಬೇಕಾಗ್ತದೆ. ಎಲ್ಲಿದೆ ಈ ಫಲವತ್ತಿನ ಬೆಲೆ ಲಾಭ ಸಮಾಜದಲ್ಲಿ? ಇಂಥ ಒಂದು ಸಿಂಪಲ್ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಳ್ಳಕ್ಕೆ ಸಾಧ್ಯ ಇದೆ. ನೀವು ಇವಾಗ ಇದಕ್ಕೆ ಕಾಂಪನ್ಸೇಷನ್ ಕೊಟ್ಟರೆ ಕಾಂಪನ್ಸೇಷನ್ ತಗೊಂಡು ಇನ್ನು ಜಮೀನು ಖರೀದಿ ಮಾಡ್ಬೇಕಾದ್ರೆ ಬಿಟ್ಟು ಹೋಗ್ಬೇಕು. ನಿಮ್ಮ ಜಮೀನನ್ನ ಬೇರೆ ಕಟ್ಟಡ ಕಟ್ಟಿ ಇನ್ಯಾವುದೋ ಬಳಸ್ಕೊಳ್ತಾರೆ. ವ್ಯವಸಾಯ ಮಾಡುವವರ ಸಂಖ್ಯೆ, ಅವರ ಜಮೀನಿನ ಅಳತೆ ಕಮ್ಮಿ ಆಗ್ತದೆ. ಇಂಥ ಒಂದು ಗಂಭೀರವಾದ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಡಳಿತ ಅಂದ್ರೆ ಏನು? ಆಡಳಿತೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಮೊದಲಾಗಿ ವ್ಯವಸಾಯ ಮಾಡುವವರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಆ ವ್ಯವಸಾಯ ಮುಂದುವರಿಯುವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿ ಅದನ್ನ ಉಳಿಸಬೇಕು ಹೊರತು ಅದನ್ನ ಕಮ್ಮಿ ಮಾಡುವ ಪ್ರಯತ್ನ ಮಾಡಬೇಕು ಎಂಬುದು ನನ್ನ ಸಂದೇಶ ಸರ್ಕಾರಕ್ಕೆ. ಅಭಿವೃದ್ಧಿ ಆಗ್ತಾ ಇರ್ತದೆ, ಪಟ್ಟಣಗಳು ಜಾಸ್ತಿ ಆಗ್ತಾ ಇರ್ತದೆ, ಅದರಿಂದ ವ್ಯವಸಾಯದಿಂದ ಅದಕ್ಕೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಅದರ ಕುಂಠನ ಬರ್ತದೆ. ಮತ್ತೆ ತಿನ್ನಕ್ಕೆ ಏನಿದ್ರೆ ಪ್ರದೇಶದಿಂದ ಖರೀದಿ ಮಾಡಬೇಕಾಗ್ತದೆ. ಪ್ರದೇಶದವರಿಗೆ ಅದರಲ್ಲಿ ಅವರು ಗೊತ್ತಾಗ್ತದೆ, ಅವರು ಅದರ ಬೆನಿಫಿಟ್ ತಗೊಳ್ತಾರೆ. ಇಲ್ಲಿ ವ್ಯಕ್ತಿಗಳು ಇದಕ್ಕೆ ಸಾಧ್ಯವೇ? ವ್ಯವಸಾಯ ಇಲ್ಲದೆ ಇದ್ರೆ ಈ ಜೀವನ ನಡೆಸಕ್ಕೆ ಸಾಧ್ಯವೇ? ಅಷ್ಟು ಕೂಡ ಗೊತ್ತಿಲ್ಲ ಸಹ ನಿರ್ಧಾರಕ್ಕೆ ಬರುವವರು. ಬಹಳಷ್ಟು ಅನ್ಯಾಯವನ್ನ ನಾನು ಆಡಳಿತದಿಂದ ತಂದಿದ್ದೇನೆ. ಆದರೆ ಈ ಒಂದು ನಿರ್ಧಾರ ವ್ಯವಸಾಯ ಮಾಡುವವರ ಜಮೀನನ್ನ ಬೇರೆ ಕೆಲಸಕ್ಕೆ ಅವರಿಂದ ಖರೀದಿ ಮಾಡಿಕೊಂಡು ಬೇರೆ ಕೆಲಸಕ್ಕೆ ಕೊಟ್ಟರೆ ಮತ್ತೆ ನಮ್ಮ ಜೀವನ ಏನಾಗ್ತದೆ ಅನ್ನೋದನ್ನು ಕೂಡ ಯೋಚನೆ ಮಾಡದಂತ ಅಧಿಕಾರದಲ್ಲಿರುವುದನ್ನ ಯಾಕೆ ನಾವು ನಡೆಸಬೇಕು? ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನನ್ನನ್ನ ಮನೆಯಿಂದ ಗಿಡಕ್ಕೆ ಕೂಡ ಹೆಂಡತಿ ಹೋಗ್ತಿಲ್ಲ. ಆದರೆ 3 ಗಂಟೆಗೆ ವಾಪಸ್ ಬರ್ತೇನೆ ಬಂದಿದ್ದೇನೆ. ಆದರೆ ಒಂದು ಭರವಸೆ ಕೊಡ್ತೇನೆ, ನಾನು ಇದ್ದಷ್ಟು ನಿಮ್ಮ ಜೊತೆ ನಾನು ಇದ್ದೇನೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮ ಜೊತೆ ಹೋರಾಟ ಮಾಡುವ ಭರವಸೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಆ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ನನ್ನ ಅನುಭವದಿಂದ ಇಂಥ ನಿರ್ಧಾರಗಳಿಂದ ವ್ಯಕ್ತಿಗಳ ಜೀವನಕ್ಕೆ ಆಗುವಂತ ಹಾನಿಯನ್ನ ಮೊದಲು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಅದು ಬರೀ ವ್ಯವಸಾಯ ಮಾಡುವವರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಕೂಡ ಅದರ ಪರಿಣಾಮ ಆಗಬೇಕಾಗ್ತದೆ. ಅದರಿಂದ ನನ್ನ ಸಲಹೆ ಏನೆಂದರೆ ಅನ್ನದಾತರ ಭವಿಷ್ಯವನ್ನ ಖಂಡಿತ ಮಾಡಿಕೊಡಿ. ಆಮೇಲೆ ಮಿಕ್ಕಿದ ವಿಚಾರವನ್ನ ಮಿಕ್ಕಿದ ಅಭಿವೃದ್ಧಿಯನ್ನು ನೋಡ್ಕೊಳ್ಳುವುದು ನಿಮಗೆ ಸಮಯ ಇದೆ ಇರಬೇಕು ಕೂಡ. ಅದನ್ನ ಕಡಾಕಡಿ ಹೇಳುವ ಮಾತೇನೆಂದರೆ ಮೊದಲು ರೈತರನ್ನು ರಕ್ಷಿಸಿ, ಆಮೇಲೆ ನೀವು ಕೂಡ ರಕ್ಷಣೆ ಪಡೆಯುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.